ನಮಸ್ಕಾರ, ಶರಣು ಶರಣಾರ್ಥಿಗಳು. ಉತ್ತರ ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಇಂದಿಗೂ ತ್ರಿಯುಗಿ ನಾರಾಯಣ ದೇವಸ್ಥಾನ ಇದೆ. ತ್ರಿಯುಗಿ ನಾರಾಯಣ ದೇವಸ್ಥಾನ, ಆ ದೇವಸ್ಥಾನದ ವಿಶೇಷತೆ ಏನೆಂದರೆ, ಪುರಾಣಗಳಲ್ಲಿ ಉಲ್ಲೇಖ ಇದೆ, ಸ್ವಯಂ ಶಿವ ಮತ್ತು ಪಾರ್ವತಿ ಇಬ್ಬರೂ ಆ ಸ್ಥಳದಲ್ಲಿ ಮದುವೆಯಾಗಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಈಗಲೂ ಭಾರತದಾದ್ಯಂತ ಮಹಾರಾಷ್ಟ್ರ ಆಗಲಿ ಬೇರೆ ಬೇರೆ ರಾಜ್ಯದ ಇತರ ಭಾಗಗಳಿಂದ ಅಲ್ಲಿ ಮದುವೆ ಆಗುವಂಥ ಮದುಮಕ್ಕಳು ಅಲ್ಲಿ ಹೋಗಿ ಮದುವೆ ಆಗ್ತಾರೆ. ಮದುವೆಯಲ್ಲಿ ಇವಾಗಲೂ ಅಕ್ಷತೆ ಹಾಕೋದಿಲ್ಲ, ಅಲ್ಲಿ ಪುಷ್ಪವೃಷ್ಟಿ ಮಾಡ್ತಾರೆ. ಇವತ್ತಿಗೂ ಮದುಮಕ್ಕಳ ಮೇಲೆ ಪುಷ್ಪವೃಷ್ಟಿ ಮಾಡ್ತಾರೆ. ಇದು ಅಭ್ಯಾಸ ಬರೀ ಅಲ್ಲಿ ದೇವಸ್ಥಾನದ ಪರಿಸರದಲ್ಲಿ ಮಾತ್ರ ಅಲ್ಲ, ಹಿಮಾಲಯದ ಅನೇಕ ಕಡೆ ಮದುವೆ ಸಮಾರಂಭಗಳಲ್ಲಿ ಈಗಲೂ ಮದುವೆ ಆದ ನಂತರ ಎಲ್ಲರೂ ಪುಷ್ಪವೃಷ್ಟಿನೇ ಮಾಡ್ತಾರೆ. ನೇಪಾಳದ ಅನೇಕ ಭಾಗಗಳಲ್ಲಿಯೂ ಸಹ ಹಿಂದೂಗಳ ಮದುವೆಗಳಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಆದರೆ ಇತ್ತೀಚೆಗೆ ನಮ್ಮ ಕನೇರಿ ಸ್ವಾಮಿಗಳು ನಿಜಗುಣಾನಂದ ಸ್ವಾಮಿಗಳಿಗೆ ಒಂದು ಪ್ರಶ್ನೆ ಹಾಕಿದರು. ಏನು ಅಂತಂದರೆ, ಮದುವೆಯಲ್ಲಿ ಪುಷ್ಪವೃಷ್ಟಿ, ಮದುಮಕ್ಕಳ ಮೇಲೆ ಪುಷ್ಪ ಆಗುವಂಥದ್ದು ಎಲ್ಲಿದೆ? ವಚನಗಳಲ್ಲಿ ಎಲ್ಲಿದೆ? ನಾನು ಕೇಳ್ತೀನಿ, ಹಿಂದೂಗಳಲ್ಲಿಲ್ವಾ? ಅವ್ರು ಬಳಸಿರೋ ಭಾಷೆ ಇವನ್ನೆಲ್ಲ ನೀವು ನೋಡ್ಕೊಳ್ಳಿ ಸ್ವಲ್ಪ. ಅದು ಮೊನ್ನೊಂದು ಮದುವೆಗೆ ಹೋಗಿದ್ರು ಅವರು, ಅವ ನಿಜಗುಣ ಅಂತ ಹೇಳಿದ್ರಲ್ಲಿ ಅವರು. ಆ ಮುಟ್ಟಾಳ ಇಲ್ಲೇ ಈ ಐಗಳಿ ಹತ್ತಿರ ಒಂದು ಈಗ 8 ದಿನದ ಹಿಂದಿನ ಘಟನೆ ಹೇಳ್ತೇನೆ ನಿಮಗೆ. ಆ ಮನೆಯವರು ಸಿದ್ದೇಶ್ವರ ಅಪ್ಪಗಳು ಶಿಷ್ಯರು. ಅವ್ರಿಗೇನು ಉಪದೇಶ ಮಾಡ್ಯಾರ, ಬಸವಣ್ಣವ್ರದ್ದು ಸಿದ್ದೇಶ್ವರ ಅಪ್ಪಗಳದ್ದು ಒಂದು ಫೋಟೋ ಮಾಡಿರಿ ಅಂತ ಹೇಳಿ ಮಾಡಿದರು. ಅವರು ಮಾಡಿ ಅಲ್ಲಿಟ್ಟು ಅದರ ಎದುರಿಗೆ ಅವರು ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿದರು. ಮಾಡಿಂದ ಇವ ಬಂದಲ್ಲಿ, ನಾ ಸ್ವಲ್ಪ ಬಸವಣ್ಣವ್ರ ಪದ್ಧತಿಲೇ ಹಾಕ್ತೇನೆ, ಬಸವಣ್ಣವ್ರು ಎಲ್ಲರೂ ಒಂದು ಕಡೆಯಾರ ಬರದಾರನು ಹೂವು ಹಾಕ್ರಂತ, ನಿಮ್ಗೆ ಏನೇನು ತಲೆಯಾಗಿ ಬರ್ತೈತೆ ಅದನ್ನೆಲ್ಲ ಬಸವಣ್ಣನ ಹೆಸರಲ್ಲೇ ಕಪ್ಪಿಸ್ಕೊಂತ ಹೊಂಟೀರಿ. ಇವನು 2 ಹೂವು ಹಾಕಿದ, ಭಾಳ ಚಲೋ ಮಾಡಿರಿ ಅಂತ ಹೋದ. ನಿಜಗುಣಾನಂದ ಬಗ್ಗೆ ಮಾತನಾಡುವ ನಮ್ಮ ಕನೇರಿ ಸ್ವಾಮಿಗಳು ಎಷ್ಟು ಜ್ಞಾನ ಇದೆ ಅಂತ ತಿಳ್ಕೊಳ್ರಿ. ರಾಮಾಯಣ ಓದಿರೇನಂತ ಕೇಳ್ತಾರೆ, ರಾಮಾಯಣ ಶ್ಲೋಕಗಳು ಓದಿರೇನಂತ ಕೇಳ್ತಾರೆ, ಮಹಾಭಾರತ ಶ್ಲೋಕಗಳನ್ನು ಓದಿರೇನಂತ ಕೇಳ್ತಾರೆ, ಭಗವದ್ಗೀತೆ ಶ್ಲೋಕಗಳನ್ನು ಓದಿರೇನಂತ ಕೇಳ್ತಾರೆ, ಅವರು ಪುರಾಣಗಳು ನೋಡ್ಕೊಂಡಿರೇನಂತ ಕೇಳ್ತಾರೆ ಅವರು. ಆದರೆ ಅವ್ರಿಗೆ ಇಷ್ಟು ಗೊತ್ತಿಲ್ಲ, ಶಿವಪುರಾಣಗಳಲ್ಲಿಯೇ ಸ್ವಯಂ ಏನು ಅಂದರೆ, ಶಿವ ಮತ್ತು ದಾಕ್ಷಾಣಿಯ ಮದುವೆ ವೇಳೆಯಲ್ಲಿ ದಕ್ಷ ಬ್ರಹ್ಮ, ವಿಷ್ಣು ಬ್ರಹ್ಮ ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸೇರಿ ಆ ಕಲ್ಯಾಣ ಮಹೋತ್ಸವ ಅಂದರೆ ಶಿವ ಮತ್ತು ದಾಕ್ಷಾಣಿ ಮದುವೆಯಲ್ಲಿ ಏನಂದರೆ ಪುಷ್ಪವೃಷ್ಟಿ ಮಾಡಿದ್ದು ಉಲ್ಲೇಖ ಇದೆ. ಮುಂದೆ ಗಿರಿಜಾ ಕಲ್ಯಾಣ, ಶಿವ ಪಾರ್ವತಿಯ ಮದುವೆಯಲ್ಲಿ ಸ್ವಯಂ ಬ್ರಹ್ಮನೇ ಪೌರೋಹಿತ್ಯ ವಹಿಸಿ ಮದುವೆ ಮಾಡ್ತಾರೆ. ಆ ಮದುವೆಯಲ್ಲಿ ಸಹ ಎಲ್ಲ ದೇವತೆಗಳು ಸಹ ಪುಷ್ಪವೃಷ್ಟಿ ಮಾಡ್ತಾರೆ. ಸ್ವಯಂ ಬ್ರಹ್ಮನೇ ಪುಷ್ಪವೃಷ್ಟಿ ಮಾಡ್ತಾನೆ. ವಿಪ್ರರು ಅಂದರೆ ಬ್ರಾಹ್ಮಣರು ಆ ಶಿವ ಪಾರ್ವತಿಯನ್ನು ಮಂತ್ರಗಳ ಮುಖಾಂತರ ಮಂತ್ರಗಳನ್ನೇ ಪುಷ್ಪವನ್ನಾಗಿ ಮಾಡಿದ್ರು. ಮಂತ್ರ ಪುಷ್ಪಂ ಅಂತ ಕರೀತಾರೆ. ಇದು ಬರೀ ಇಲ್ಲೇ ಮಾತ್ರ ಅಲ್ಲ, ರಾಮಾಯಣಗಳಲ್ಲಿ ರಾಮ ಸೀತಾ ಸ್ವಯಂವರ ಆದ ಮೇಲೆ ಅವನು ಅಯೋಧ್ಯೆ ಪ್ರವೇಶ ಮಾಡಿದಾಗ ಅಲ್ಲಿ ಮದುವೆ ಆಗಿದ್ದಕ್ಕಾಗಿ ಅಲ್ಲಿ ಪುಷ್ಪವೃಷ್ಟಿ ಮಾಡ್ತಾರೆ. ಸ್ವಯಂ ರಾಮನ ಪಟ್ಟಾಭಿಷೇಕ ವೇಳೆಯಲ್ಲಿ ಸಹ ಸ್ವಯಂ ರಾಮ ಮತ್ತು ಸೀತೆಯನ್ನು ಕೂಡಿಸಿ ಮತ್ತು ಮದುವೆ ಥರನೇ ಮಾಡಿ ಪಟ್ಟಾಭಿಷೇಕ ಮಾಡಿ ಪುಷ್ಪವೃಷ್ಟಿ ಮಾಡ್ತಾರೆ. ಮತ್ತು ಬ್ರಾಹ್ಮಣರು ಮಂತ್ರಗಳ ಮುಖಾಂತರ ರಾಮನಿಗೆ ಮಂತ್ರಗಳನ್ನೇ ಪುಷ್ಪವನ್ನಾಗಿ ಮಾಡಿ ಅರ್ಪಿಸುವಂಥ ಉಲ್ಲೇಖ ರಾಮಾಯಣಗಳಲ್ಲಿ ಇದೆ. ಮಹಾಭಾರತದಲ್ಲೂ ಪುಷ್ಪವೃಷ್ಟಿ ಬರ್ತಾ ಇದೆ, ಆದಿಪರ್ವಗಳಲ್ಲೆಲ್ಲ ಬರ್ತಾ ಇದೆ, ಯೋಗ ವಾಸಿಷ್ಠಗಳಲ್ಲಿ ಬರ್ತಾ ಇದೆ. ಮತ್ತು ಯಾರಾದರೂ ಮಹಾಪುರುಷರು ಬಂದರೆ ಶುಭ ಸಮಾರಂಭಗಳಲ್ಲಿ ಪುಷ್ಪವೃಷ್ಟಿ ಮಾಡಬೇಕಂತ ಒಂದು ಉಲ್ಲೇಖಗಳು ಸಿಗ್ತಾ ಇದ್ದಾವೆ. ಆದರೆ ಇವತ್ತು ಕನೇರಿ ಸ್ವಾಮಿ ಅದನ್ನು ಏನು ಅಂದರೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದ್ರ ಮೇಲೆ ತಿಳ್ಕೋಬೇಕು ಕನೇರಿ ಸ್ವಾಮಿಯ ಜ್ಞಾನ ಎಷ್ಟರ ಮಟ್ಟಿಗಿದೆ ಅಂತ. ಸುಮ್ಮನೆ ಒಬ್ರಿಗೆ ಬೈಬೇಕು, ದ್ವೇಷ ಇಟ್ಟುಕೊಂಡು ಬೈಬೇಕು ಅಂತ ನಾನು ಮಾಡ್ತಾ ಇದ್ದಾನೆ ಅವನು. ಇಲ್ಲಿ ಅವನ ಜ್ಞಾನ ತಗೊಳ್ರಿ, ಅವನು ಬಳಸಿರೋ ಭಾಷೆ ತಗೊಳ್ರಿ. ಮುಟ್ಟಾಳ, ಹೆಣ್ಣಿಗೆ ಬೈಯೋದು ಮುಟ್ಟಾಳ, ಅವೇನು ಶಬ್ದಗಳು ಬಳಸಬಾರ್ದು. ಒಂದು ಕಡೆ ಸಿದ್ದೇಶ್ವರ ಸ್ವಾಮಿ ಶಿಷ್ಯ ಅಂತ ಹೇಳ್ತಾನೆ ಇವನು. ಸಿದ್ದೇಶ್ವರ ಸ್ವಾಮಿ ಶಿಷ್ಯ ಹೇಳಿದ್ಮೇಲೆ ಅವನು ಭಾಷೆ ನೋಡ್ರಿ ಹೆಂಗೆ,
ಬಸವತತ್ವದ ಪ್ರಕಾರ ನಡೀತಾರೆ ಅಂತ ಕೇಳ್ತಾರೆ. ಸಿದ್ದೇಶ್ವರ ಸ್ವಾಮಿ ಶಿಷ್ಯ ಅಂತ ಹೇಳಿದ್ಮೇಲೆ ಸಿದ್ದೇಶ್ವರ ಸ್ವಾಮಿ ಅಪ್ಪಲಿ ಮಾತುಗಳು ಬರಬೇಕಾ? ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾನೆ, ಪುಷ್ಪವೃಷ್ಟಿಯ ಬಗ್ಗೆ ಇಷ್ಟು ಮಾತಾಡ್ತಾನೆ ಕನ್ನೇರಿ ಸ್ವಾಮಿ. ಒಂದೇ ಒಂದು, ಇವಾಗ ಮದುವೆ ಆಗ್ತವೆ, ಹಿಂದೂ ಧರ್ಮದಲ್ಲಿ ಮದುವೆಗಳಾಗ್ತಾ ಇದ್ದಾವೆ. ಹಿಂದೂ ಅಂತಾರಲ್ಲಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮಗನ ಎಂಗೇಜ್ಮೆಂಟ್ ಪ್ರೋಗ್ರಾಮು ರಿಂಗ್ ಸೆರೆಮನಿ ಅಂತ ಮಾಡಿದ್ರು, ಕೇಕ್ ಕಟ್ ಮಾಡಿದ್ರು. ಬರೀ ಅವ್ರದ್ದಷ್ಟೇ ಅಲ್ಲ, ನನ್ನ ಮಗಳ ಮದುವೆಯಲ್ಲೂ ನಾವು ಕೇಕ್ ಕಟ್ ಮಾಡಿದ್ವಿ, ರಿಂಗ್ ಸೆರೆಮನಿ ಮಾಡಿದ್ದೀನಿ ನಾನು. ಎಲ್ಲ ಕಡೆ ನಡೀತಾ ಇದೆ. ಇದು ರಿಂಗ್ ಸೆರೆಮನಿ ಹಿಂದೂ ಧರ್ಮದಲ್ಲಿತ್ತ, ಸನಾತನ ಧರ್ಮದಲ್ಲಿತ್ತ? ಇದು ಕ್ರಿಶ್ಚಿಯನ್ನಿಂದ ಬಂದಿರುವಂಥದ್ದು. ಇದನ್ನು ಯಾರೂ ತಡೆಯೋಕ್ಕಾಗಲ್ಲ. ಕೇಕ್ ಕಟ್ ಮಾಡೋದು ಕ್ರಿಶ್ಚಿಯನ್ನಿಂದನೇ ಬಂದಿರೋದು. ಇದನ್ನು ತಡಿತಾನ? ಇದನ್ನು ತಡೆಯಕ್ಕೆ ಹೇಳ್ರಿ, ನಿಮ್ಮಲ್ಲಿ ತಡೆಯೋಕ್ಕಿದ್ರೆ ಇದನ್ನು ತಡೀರಿ. ಯಾವ್ದು ಪ್ರಶ್ನೆ ಮಾಡೋಕೆ ಅದನ್ನು ಮಾಡೋದಿಲ್ಲ. ನಿಜಗುಣಾನಂದ ಸ್ವಾಮಿಯವರು ಒಂದು ಪುಷ್ಪವೃಷ್ಟಿ ಮಾಡಿದ್ದಕ್ಕೆ ಅದಕ್ಕೊಂದು ದೊಡ್ಡ ಗ್ರಂಪ ಮಾಡಿ ಮುಟ್ಟಾಳ ಅದು ಇದು ಸಿಕ್ಕರು ಬಿಡಬೇಡ್ರಿ, ಹೊಡೀರಿ ಅಂತ ಅನ್ನೋದಂದರೆ, ಒಬ್ಬ ಸ್ವಾಮಿಯಾಗಿ ನಿನ್ನ ಬಾಯಲ್ಲಿ ಇಂಥ ಮಾತು ಬರ್ತಂದರೆ ನಾನೇನು ಹೇಳಬೇಕು? ಮತ್ತು ನಿಜಗುಣಾನಂದ ಸ್ವಾಮಿ ಮಾಡಿದ್ದಾದ್ರೆ ಪುಷ್ಪ ಹಾಕ್ರಪ್ಪ ಅಂತಂದ್ರೆ ಅದರಲ್ಲಿ ಏನು ತಪ್ಪಿದೆ? ಅದಕ್ಕೆ ನೀವು ತಡೆಯೋಂಗಿದ್ರೆ ಆ ಕೇಕ್ ಕಟ್ ಮಾಡೋದನ್ನು ತಡಿ, ಎಂಗೇಜ್ಮೆಂಟ್ ಪ್ರೋಗ್ರಾಮ್ ರಿಂಗ್ ಸೆರೆಮನಿ ಅಂತದಲ್ಲ ಅದನ್ನು ತಡೆದು ತೋರಿಸು. ನೀನು ಮೆಹಂದಿ ಕಾರ್ಯಕ್ರಮ ತಡೆದು ತೋರಿಸು. ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಾಯಿದೆ ಇವತ್ತು, ಅದನ್ನು ತಡೆದು ತೋರಿಸು. ಯಾವುದು ಪ್ರಶ್ನೆ ಮಾಡಬೇಕು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಪಾಪ ಒಳ್ಳೇದು ಮಾಡಿದ್ದಾರೆ ಅವ್ರ ಬಗ್ಗೆ ಅದು ಏನು ಬೈಯೋದಂದ್ರೆ ಏನು ಅಶ್ಲೀಲ ಶಬ್ದಗಳನ್ನು ಬಳಸೋದು ನಿನ್ನ ಬಾಯಲ್ಲಿ ಬರೋದು. ಒಬ್ಬ ಸ್ವಾಮೀಜಿಯಾಗಿ ಇಂಥ ಬಾಯಲ್ಲಿ ಬರಬೇಕಂದ್ರೆ ನಮ್ಗೆ ಅನ್ಬೇಕಾದ್ರೆ ನನಗೆ ನಾಚಿಕೆ ಬರ್ತಾ ಇದೆ. ಇದ್ರ ಮೇಲೆ ತಿಳ್ಕೊಬೇಕು, ನಿನ್ನ ಭಾಷೆ ಬಳಸಿರುವಂಥದ್ದು, ನಿನ್ನ ಅಜ್ಞಾನ ಅಂದರೆ ಪುರಾಣಗಳಲ್ಲಿಯೂ ಪುಷ್ಪವೃಷ್ಟಿ ಇದೆ. ಅಜ್ಞಾನ ಅಂದರೆ ಎಷ್ಟು ಅಜ್ಞಾನಿ ಇದೆ ಅಂದರೆ ಪುರಾಣಗಳಲ್ಲಿರೋ ಸಹಿತ ನಿನಗೆ ಗೊತ್ತಿಲ್ಲ. ರಾಮಾಯಣದಲ್ಲಿ ಪುಷ್ಪವೃಷ್ಟಿ ಇರೋದು ಗೊತ್ತಿಲ್ಲ, ಮಹಾಭಾರತದಲ್ಲಿ ಪುಷ್ಪವೃಷ್ಟಿ ಇರೋದು ಗೊತ್ತಿಲ್ಲ. ನಿನ್ನಂಥ ಅಜ್ಞಾನಿ ಮತ್ತು ಇಂಥ ಹೊಲಸು ಶಬ್ದಗಳನ್ನು ಬಳಸೋದು ನೋಡಿದ್ರೆ ನೀನು ಹಿಂದೂಗಳಿಗೆ ಏನು ಮಾರ್ಗದರ್ಶನ ಮಾಡ್ತೀಯ, ನಮ್ಮಂಥ ಲಿಂಗಾಯತರಿಗೆ ಏನು ಮಾರ್ಗದರ್ಶನ ಮಾಡ್ತೀಯ? ನೀನು ಮಾರ್ಗದರ್ಶನ ಮಾಡುವ ಯೋಗ್ಯತೆ ನಿನಗಿಲ್ಲ. ಜನರನ್ನು ತಪ್ಪು ದಾರಿ ಎಳಿತಾ ಇದೆಯಾ ನೀನು. ಅದನ್ನು ಮಾಡಬೇಡ ದಯವಿಟ್ಟು. ಇವನಾರವ ಎಂದೆನಿಸದಿರಯ್ಯ ಅಂಥೇಳಿ ಎಲ್ಲರ ನಮ್ಮ ಬಸವಣ್ಣವ್ರು ಹೇಳಿದ ಹಾಗೆ ಎಲ್ಲರನ್ನ ಅಪ್ಕೋ. ಅವ್ರು ಮಾಡಿರೋದು ಒಳ್ಳೆಯದೇ ಅಲ್ಲ, ಒಳ್ಳೇದಿದ್ದರೆ ತಗೋ. ಬರೀ ನಿಜಗುಣಾನಂದ ಸ್ವಾಮಿಗಂತಾಗಲಿ ಲಿಂಗಾಯತರನ್ನೇ ತಾಗಲಿ ಶರಣರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತೀಯಲ್ಲ ನೀನು. ನಿನ್ನದು ನೋಡ್ಕೋ ಏನಿದೆ ಅಂತ. ನಿನ್ನ ಚಾರಿತ್ರ್ಯ ನೋಡ್ಕೋ, ನಿನ್ನ ಜ್ಞಾನ ನೋಡ್ಕೋ. ನಿನ್ನಂಥವನು ಈಗ ನಮ್ಗೆ ಹೇಳುವ ಯೋಗ್ಯತೆ ಇದೆಯಾ ಅಂತ ನೀನೇ ಸ್ವಲ್ಪ ವಿಚಾರ ಮಾಡ್ಕೊ, ಮತ್ತೇನಿಲ್ಲ. ಎಲ್ಲರಿಗೂ ಶರಣಾರ್ಥಿ.